ಬೆಂಗಳೂರಿನಲ್ಲಿ ಕ್ರೇನ್ ಟವರ್ ಬಿದ್ದು ಅನಾಹುತ ಆಗಿದೆ. ಮನೆ ಮೇಲೆ ಬಿದ್ದಂತ ಕ್ರೇನ್ ಟವರ್ ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಘಟನೆಯಲ್ಲಿದ್ದಂತ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ 5 ಗಾಯ ಆಗಿದೆ. ಘಟನೆಯಲ್ಲಿ ಮನೆ ಮೇಲೆ ಬಿದ್ದಂತ ಕ್ರೇನ್ ಟವರ್ ಒಬ್ಬನ ಸ್ಥಿತಿ ಕ್ರಿಟಿಕಲ್ ಇದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಘಟನೆಯ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ 5 ಗಾಯಗಳಾಗಿದೆ. ಕೆಆರ್ಪುರಂನಲ್ಲಿ ಕುಸಿದು ಬಿದ್ದಂತ ಬೃಹತ್ ಕ್ರೇನ್ ಗಾಯಾಳುಗಳನ್ನ ಭಟ್ರಹಳ್ಳಿಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಇದೇ ಅಂದರೆ ಆ ಲೊಕೇಶನ್ ಯಾವುದು ಅಂತ. ದೊಡ್ಡ ಕ್ರೇನ್ ಟವರ್ ಬಿದ್ದಿರೋದು ನೀವು ಅಲ್ಲಿ ಗಮನಿಸಬಹುದು. ಮನೆ ಮೇಲೆ ಬಿದ್ದಂಥ ಕ್ರೇನ್ ಟವರ್ ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಸೊ ಘಟನೆಯಲ್ಲಿ ಮನೆಯಲ್ಲಿದ್ದಂಥ 5 ಗಾಯಗಳಾಗಿವೆ. ಕೆಆರ್ಪುರಂನಲ್ಲಿ ಆಗಿರುವಂಥ ಘಟನೆ ಇದು. ಕೆಆರ್ಪುರಂನಲ್ಲಿ ಕುಸಿದು ಬಿದ್ದಂಥ ಬೃಹತ್ ಕ್ರೇನ್. ಎರಡು ದೃಶ್ಯವನ್ನು ನೋಡ್ತಾ ಇದ್ದಾರೆ. ಒಂದು ಕ್ರೇನ್ ಬಿದ್ದ ನಂತರ ಅಲ್ಲಿ ನಿಂತಿರುವಂತಹ ಜನ ಏನೇನಾಯಿತು, ಯಾಕೆ ಇದು ಬೀಳೋದಕ್ಕೆ ಏನು ಕಾರಣ. ಸೊ ಮಧ್ಯಾಹ್ನ ಆಗಿರುವಂತಹ ಘಟನೆ, ಮನೆ ಮೇಲೆ ಬಿದ್ದಂಥ ಕ್ರೇನ್ ಟವರ್. ಸದ್ಯಕ್ಕೆ ಗಾಯಾಳುಗಳನ್ನ ಭಟ್ರಹಳ್ಳಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೊ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದಂಥ 5 ಗಾಯಗಳಾಗಿವೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಸೊ ಒಂದಷ್ಟು ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ ಅನಾಹುತ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಸಿಗ್ತಾ ಇರೋದು. ಸೊ ಕ್ರೇನ್ ಟವರ್ ಬಿದ್ದು ಅನಾಹುತ ಆಗಿರುವಂಥ ಸ್ಥಳ ಇದು. ಜೊತೆಗೆ ಆ ಕ್ರೇನ್ ಟವರ್ ಏನಿತ್ತು ಅದರ ಫೌಂಡೇಶನ್ ಹೇಗಿತ್ತು, ಅಲ್ಲಿ ಎಷ್ಟು ಗಟ್ಟಿಯಾಗಿತ್ತು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಒಂದಷ್ಟು ಸ್ಥಳೀಯರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಇವತ್ತೇನು ನೀವು ನೋಡ್ತಾ ಇದ್ದೀರಾ, ಬೃಹತ್ AC ಕ್ರೇನ್ ಸರ್ವಿಸ್ ಅವರು ಇಲ್ಲಿ ಪಕ್ಕದ, ಇದು ಪ್ರೈವೇಟ್ ಪ್ರಾಪರ್ಟಿ, ಕಂಪ್ಲೀಟ್ ಈ ಪ್ರಾಪರ್ಟಿ ಮತ್ತು ಪಕ್ಕದ ಪ್ರಾಪರ್ಟಿ ಏನು ಅಗ್ರಿಕಲ್ಚರ್ ಪ್ರಾಪರ್ಟಿ ಆಗಿರುತ್ತೆ, ಇದೆಲ್ಲ ರೆಸಿಡೆನ್ಷಿಯಲ್, ಕಂಪ್ಲೀಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ನಾವೆಲ್ಲ ಅವಾಗೆಲ್ಲ ಅಗ್ರಿಕಲ್ಚರ್ ಮಾಡಿಕೊಂಡು ಮನೆಗಳು ಕಟ್ಕೊಂಡಿರ್ತೀವಿ. ಈ ಪಕ್ಕದ ಜಮೀನವರು AS ಕ್ರೇನ್ ಸರ್ವಿಸಸ್ ಅಂತ ಬೃಹತ್ ಕಾರ್, ಎಷ್ಟು ಸುಮಾರು ಹೆವಿ ಟನ್ ಕೆಪಾಸಿಟಿ ಸರ್ವಿಸ್ ಸ್ಟೇಷನ್ ಮಾಡ್ತಾರೆ. ನೀವು ಹಿಂದೆ ನೋಡ್ಬೋದು. ಇವತ್ತು ಬೆಳಗ್ಗೆ ಮೇಡಲ್ಲಿ ಎಕ್ಸ್ಟೆನ್ಷನ್ ಜಾಗ ಇದು 500ರಿಂದ 1000 ಅಡಿ ಉದ್ದ. ಇದೇನು ಸ್ಟ್ರಕ್ಚರ್ ಮಾಡಿದ್ದಾರೆ ಸ್ಕಫೋಲ್ಡಿಂಗ್ ಥರ. ಈ ಸ್ಕಫೋಲ್ಡಿಂಗು ಯಾವುದೇ ಹೆವಿ ಫಿಕ್ಸ್ಡ್ ಮಾಡಿಲ್ಲ ಅವರು. ಈ ಸ್ಕಫೋಲ್ಡಿಂಗ್ ಮೇಲೆ ನಿಂತ್ಕೊಂಡು ಕ್ರೇನ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಯಾವುದೇ ಪ್ರಿಕಾಷನ್ ತಗೊಂಡಿರಾ, ಹೆವಿ ಫಿಕ್ಸಿಂಗ್ ಮಾಡಿದಿರಾ, 1000 ಅಡಿ. ಇವತ್ತು ಬೆಳಗ್ಗೆ 11:30 ಇಲ್ಲಿ ಮನೆಗಳ ಮೇಲೆಲ್ಲ ಸ್ಕೂಲ್, ಅದು ಪಕ್ಕದಲ್ಲಿ ಹಿಂದೆ ನಮ್ಮ ಹಿಂದೆ ಕಾಣ್ತಾ ಇದೆ, ಹಿಂದೆ ಸ್ಕೂಲ್ ಇದೆ, ಹಾಗೆ ರೆಸಿಡೆನ್ಷಿಯಲ್ ಇದೆ, ಮನೆ ಬಾಡಿಗೆಲ್ಲ ಇದ್ರು. ಅವ್ರ ಮೇಲೆ 11:30 ಬಿದ್ದು ಒಬ್ಬರಿಗೆ ತಲೆ ಸ್ಕಲ್ ಓಪನ್ ಆಗಿದೆ. ಕ್ರೇನ್ ರಿಪೇರಿಗೆ ಬಳಸುವಂತಹ ಲ್ಯಾಡರ್ಗಳು ಕುಸಿದು ಬಿದ್ದಿದೆ. ಅಲ್ಲಿ ಅನುಮತಿ ಇಲ್ಲದೆ ಜನವಸತಿ ಪ್ರದೇಶದಲ್ಲಿ ಇವರು ಚಟುವಟಿಕೆ ನಡೆಸ್ತಾ ಇದ್ರು ಇದು ಅಂತ ಗೊತ್ತಾಗಿದೆ. ಕ್ರೇನ್ ಮಾಲೀಕರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಪರ್ಮಿಷನ್ ಇಲ್ಲ ಇವರಿಗೆ. AS ಕ್ರೇನ್ ಸರ್ವಿಸ್ನಿಂದ ಉಂಟಾದಂಥ ಅವಘಡ, ಯಾವುದೇ ಪರ್ಮಿಷನ್ ಇಲ್ಲದೆ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಪೊಲೀಸ್ ಠಾಣೆ BBMP ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿದ್ದು ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ದರು, ಮನೆಯಲ್ಲಿ ವಾಸವಾಗಿದ್ದರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದನೇ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇಂಕೆ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಇಟ್ಕೊಂಡು ಕ್ರೇನ್ 3 ದಿನದಿಂದ ನಿಲ್ಲಿಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನೂ ಆ್ಯಕ್ಷನ್ ತಗೊಂಡಿಲ್ಲ. ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರದೀಪ್, ಈಗ ಇಂಥ ಟವರ್ಗಳನ್ನು ಅಲ್ಲಿ ನಿಲ್ಲಿಸಬೇಕು ಅಂತಂದರೆ ಒಂದಷ್ಟು ಪರ್ಮಿಷನ್ ಬೇಕಾಗುತ್ತೆ, ಜೊತೆಗೆ ಸೂಕ್ತ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆದರೆ ಏನಾಯಿತು, ಕ್ರೇನ್ ಈ ಕಂಪ್ಲೀಟ್ ಟವರ್ ಬೀಳೋದಕ್ಕೆ ಏನು ಕಾರಣ, ಯಾವತ್ತು ಶುರುವಾಗಿದ್ದು ಕಾರ್ಯಾಚರಣೆಯಲ್ಲಿ ಅಂತ? ಅವಿನಾಶ್, ಕೆಆರ್ಪುರಂನ ಮೇಡಳ್ಳಿ ಎಕ್ಸ್ಟೆನ್ಷನ್ ಬಳಿ ಒಂದು ಖಾಸಗಿ ಜಾಗ ಇದೆ. ಆ ಜಾಗದಲ್ಲಿ ಅನೇಕ ದಿನಗಳಿಂದಲೂ ಸಹ AS ಕ್ರೇನ್ ಸರ್ವಿಸ್ ಎಂಬುವರು ತಮ್ಮ ಕಂಪನಿಗೆ ಸಂಬಂಧಪಟ್ಟಂತಹ ಕ್ರೇನ್ಗಳನ್ನ ರಿಪೇರಿ ಮಾಡುವಂಥದ್ದು ಮತ್ತು ಅಲ್ಲಿ ಸರ್ವಿಸ್ ಏನಿದೆ ಅದನ್ನ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕ್ರೇನ್ ಸರ್ವಿಸ್ ಮಾಡಬೇಕಾದ್ರೆ ಒಂದು ಬೃಹತ್ ಕ್ರೇನ್ ಏನಿದೆ, ಅದು ಕ್ರೇನ್ ಲ್ಯಾಡರ್ಸ್ ಏನಿದೆ ಅದೆಲ್ಲವನ್ನು ಸಹ ಮೇಲೆ ಇರುತ್ತೆ. ಆ ಮೇಲೆ ಇದ್ದಂತಹ ಕ್ರೇನ್ಗಳು ಕಳಚಿ ಕೆಳಗಡೆ ಬಿದ್ದಿದೆ. ಇದರಿಂದ ಅದಕ್ಕೆ ಕ್ರೇನ್ ಸರ್ವಿಸ್ ಮಾಡಕ್ಕೆ ಹತ್ತೋದಕ್ಕೆ ಅವರು ಸ್ಕಫೋಲ್ಡಿಂಗ್ ತರ ಕಟ್ಕೊಂಡಿರ್ತಾರೆ, ಸೇಫ್ಟಿ ಮೆಜರ್ಮೆಂಟ್. ಆ ಸ್ಕಫೋಲ್ಡಿಂಗ್ ಅನ್ನ ಕಟ್ಕೊಂಡಿರ್ತಾರೆ. ಅದ್ರ ಮೇಲೆ ಎಲ್ಲವೂ ಸಹ ಅದು ಕ್ರೇನ್ ಕುಸಿದ ತಕ್ಷಣ ಅದ್ರ ಮೇಲೆ ಬಿದ್ದಿದೆ. ಇದರಿಂದಾಗಿ ಕ್ರೇನು ಒಂದ್ ಕಡೆ ಮನೆಗಳ ಮೇಲೆ ಬಿದ್ದಿದ್ರೆ, ಜೊತೆಗೆ ಲ್ಯಾಡರ್ಗಳು ಕೂಡ ಕುಸಿತ ಆಗಿದೆ. ಇದರಿಂದ ಪಕ್ಕದಲ್ಲಿದ್ದ ಒಂದು ಬಾಡಿಗೆ ಮನೆ ಇದೆ, ಬಾಡಿಗೆ ಮನೆ ಮೇಲೆ ಕ್ರೇನ್ ಬಿದ್ದಿದೆ. ದೃಶ್ಯದಲ್ಲಿ ನಾವು ನೋಡ್ಬೋದು ಕ್ರೇನ್ ಯಾವ ರೀತಿಯಾಗಿ ಒಂದು ಬಾಡಿಗೆ ಮನೆ ಮೇಲೆ ಬಿದ್ದಿದೆ ಅಂತ ಹೇಳಿ. ಇದರಿಂದಾಗಿ ಮನೆಯಲ್ಲಿದ್ದಂತಹ ಒಂದು 5 ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಉತ್ತರ ಭಾರತದ ಮೂಲದವರು ಅಲ್ಲಿ ವಾಸವಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಒಬ್ಬನ ಸ್ಥಿತಿ ಗಂಭೀರವಾಗಿತ್ತು. ಅದನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲನ ಮಾಡಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಜೊತೆಗೆ ಅವಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಆರೋಪ ಮಾಡೋದೇನಂದ್ರೆ, ನಾವು ಅನೇಕ ದಿನಗಳಿಂದ ಈ ರೀತಿಯಾಗಿ ಜನವಸತಿ ಪ್ರದೇಶದಲ್ಲಿ ಈ ರೀತಿಯಂತ ಕೆಲಸಗಳನ್ನ ಮಾಡಬೇಡಿ ಅಂದ್ರೆ, ಸುಮಾರು 500 ಅಡಿಯಷ್ಟು ಉದ್ದಕ್ಕೆ ಅದು ಕ್ರೇನ್ ಸರ್ವಿಸ್ ಇರುತ್ತೆ. ಅಷ್ಟು ಉದ್ದದ
ಸ್ಕಫೋಲ್ಡಿಂಗ್ ಕೂಡ ಹಾಕೊಂಡಿರ್ತಾರೆ, ಜೊತೆಗೆ ಕ್ರೇನ್ ಕೂಡ ಅಷ್ಟುದೇ ಇರುತ್ತೆ. ಹೀಗಾಗಿ ಸಮಸ್ಯೆ ಆಗುತ್ತೆ. ಜೊತೆಗೆ ಪಕ್ಕದಲ್ಲಿ ಒಂದು ಖಾಸಗಿ ಸ್ಕೂಲ್ ಕೂಡ ಇದೆ. ಈ ರೀತಿಯಾಗಿ ಮಾಡಬೇಡಿ ಅಂತ ನಾವು ಅನೇಕ ಬಾರಿ ಅವ್ರಿಗೆ ಸಹ ಸರ್ವಿಸ್ನವ್ರಿಗೂ ಹೇಳಿದ್ವಿ, ಹಾಗೂ ಅಧಿಕಾರಿಗಳು, ಸಂಬಂಧಪಟ್ಟ GP ಅಧಿಕಾರಿಗಳಿಗೂ ಸಹ ಹೇಳಿದ್ವಿ. ಆದ್ರೂ ಕೂಡ ಯಾರು ಸಹ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇವತ್ತು ಈ ರೀತಿಯಂತ ಅವಘಡ ಆಗಿದೆ. ಆದ್ರೆ ಖಾಸಗಿ ಶಾಲೆಯವರು ಇದ್ರೆ ಮಕ್ಕಳ ಮೇಲೆ ಇದು ಪರಿಣಾಮ ಬೀರ್ತಾ ಇತ್ತು, ಮಕ್ಕಳ ಪ್ರಾಣಕ್ಕೂ ಸಹ ಸಂಸ್ಕಾರ ತರ್ತಾ ಇತ್ತು. ಇನ್ನಾದ್ರೂ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ಹೇಳಿ ಈಗ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಪ್ರದೀಪ್.